ನಿಮಗೆ ತಿಳಿದಂಗೆ ಮೊನ್ನೆ 28ನೇ ತಾರೀಕು ಚುನಾವಣೆ ಆಯಿತು. ಆ ಚುನಾವಣೆಗಿಂತ ಹಿಂದ್ಗಡೆ ನೀವು ನೋಡಿರ್ಬೇಕು, ಭಾಳಷ್ಟು ಆರೋಪ ಪ್ರತ್ಯಾರೋಪ ಯಾವ ರೀತಿ ವಾತಾವರಣದಲ್ಲಿ ಎಲೆಕ್ಷನ್ ಜರುಗಿತು ನಿಮಗೆಲ್ಲ ಗೊತ್ತಿದೆ. ಈ ಚುನಾವಣೆಯಲ್ಲಿ ಮಾನ್ಯ ಶ್ರೀ ಎ.ಬಿ. ಪಾಟೀಲ್ ಸಾಹೇಬರು, ರಮೇಶಣ್ಣ ಕತ್ತಿಯವರು ಹಾಗೂ ನಿಖಿಲ್ ಕತ್ತಿಯವರ ನೇತೃತ್ವದಲ್ಲಿ ನಾವೆಲ್ಲರೂ 15 ಜನ ಆರಿಸ್ಬೇಕು. ಹುಕ್ಕೇರಿ ತಾಲೂಕಿನ ಜನ ಏನಪ್ಪ ಅಂತಂದರೆ ಯಾವ ರೀತಿ ಅವರು ಅಪಪ್ರಚಾರ ಮಾಡೋದು ಯಾರೂ ಅದಕ್ಕೆ ಕಿವಿಗೊಡಲಿಲ್ಲ. ಇಷ್ಟರ ನಡುವೆ ನಮ್ಮ ಮೇಲೆ ಬಹಳಷ್ಟು ವಿಶ್ವಾಸ ಇಟ್ಟು ಈ ಪ್ಯಾನಲನ್ನು ಆರಿಸ್ಬೇಕು. ಇನ್ನು ಚುನಾವಣೆ ಮುಗಿತೀಗ, ಇನ್ನು ಮುಂದೆ ಏನು ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ನಾವೆಲ್ಲರೂ ನಮ್ಮ ಏರಿಯಾನಾಗ ಅಥವಾ ನಾವು ಎಲ್ಲೆಲ್ಲಿ ಹೋಗ್ಯವಲ್ಲ ಎಲ್ಲ ಕಡೆ ನಮ್ಮ ಏನು ಗ್ರಾಹಕರು ಇರ್ತಾರಲ್ಲ, ಅಂದರೆ ಸ್ಟೇಕ್ ಹೋಲ್ಡರ್ಸ್ ಇರ್ತಾರಲ್ಲ, ಎಲ್ಲರದು ಸೇವೆ ಮಾಡೋದು ನಮ್ಮ ಕರ್ತವ್ಯ ಸರ್. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಿರಿಯರು ಎಲ್ಲರೂ ಸೇರಿ ಒಂದು ಒಮ್ಮತದ ನಿರ್ಧಾರ ಏನು ತೊಗೊಂಡಾರಪ್ಪ ಅಂತಂದ್ರೆ ಮಾವೀರ್ ದಾದಾ ಆಗಲಿ, ಅಜಿತನ ಆಗಲಿ, ಇವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷನಂತ ಈಗ ನಿರ್ಣಯ ಮಾಡ್ಕೊಂಡಾರ ಈಗ ಸರ್. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಏನು ಮಾಡ್ತೀವಪ್ಪ ಅಂತಂದ್ರೆ ಇವರ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯರ ನೇತೃತ್ವದಲ್ಲಿ ಈ ಎಲೆಕ್ಟ್ರಿಕ್ ಸೊಸೈಟಿ ಏನಪ್ಪ ಅಂತಂದ್ರೆ ಇನ್ನು ಬರ್ತಕ್ಕಂಥ ದಿನದಲ್ಲಿ ಸಾಕಷ್ಟು ಕೆಲಸಗಳು ಇಲ್ಲಿ ಪೆಂಡಿಂಗ್ ಅದಾವ ಈಗ ಸರ್. ಅವನವರು ಹೇಳಿದರು ನಿರಂತರ ಜೊತೆಗೆ ಮತ್ತು ಗ್ರಾಹಕರಿಗೆ ಏನೇನು ಸೌಲಭ್ಯಗಳು ಎಲ್ಲ ಒದಗಿಸ್ಬೇಕಲ್ಲ ಅದೆಲ್ಲ ಒದಗಿಸುವಂಥ ವ್ಯವಸ್ಥೆ ನಾವು 15 ಜನ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸನ್ಮಾನ್ಯ ರಮೇಶಣ್ಣ ಕತ್ತಿಯವರು ಹಾಗೂ ಸನ್ಮಾನ್ಯ ಎ.ಬಿ. ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಜನಪ್ರಿಯ ಶಾಸಕರಾದ ನಿಖಿಲಣ್ಣ ಕತ್ತಿಯವರ ನೇತೃತ್ವದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಒಂದು ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಒಂದು ಅಧ್ಯಕ್ಷನಾಗಿ ನನ್ನನ್ನು ಹಾಗೂ ಉಪಾಧ್ಯಕ್ಷರಾಗಿ ಮುನ್ನೋಳಿ ಅವರನ್ನು ಆಯ್ಕೆಯಾಗಿದ್ದಾರೆ. ಸಂಚಾಲಿತ ಮಂಡಳಿಯವರು ಆಯ್ಕೆ ಮಾಡಿದ್ದಾರೆ. ಬರುವ ದಿನಮಾನಗಳಲ್ಲಿ ಸಂಪೂರ್ಣ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸಂಚಾಲಿತ ಮಂಡಳಿಯವರೆಲ್ಲರೂ ಕೂಡಿ ಸನ್ಮಾನ್ಯ ರಮೇಶಣ್ಣ ಕತ್ತಿ ಇರ್ಬೋದು, ಎ.ಬಿ. ಪಾಟೀಲ್ ಸಾಹೇಬ್ರು ಇರ್ಬೋದು, ಹಾಗೂ ನಿಖಿಲಣ್ಣ ಕತ್ತಿ ಹಾಗೂ ಪೃಥ್ವಿಯಣ್ಣ ಕತ್ತಿ ಹಾಗೂ ವಿನಯಗೌಡರ ಸಂಪೂರ್ಣ ನೇತೃತ್ವದಲ್ಲಿ ಈ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತೀನಿ ಅಂತ ಹೇಳಕ್ಕೆ ಮತದಾರರಿಗೆ ನಾವು ನಮ್ಮನ್ನ ಅತ್ಯಂತ ಏನು ನಮ್ಮ ಸ್ವಾಭಿಮಾನ ಪ್ಯಾನಲ್ ಅನ್ನ ಯಶಸ್ವಿ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾವು ತುಂಬ ಹೃದಯ ಕೃತಜ್ಞತೆಯನ್ನು ಹೇಳಕ್ಕೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ರಮೇಶಣ್ಣ ಕತ್ತಿ ಹಾಗೂ ಎ.ಬಿ. ಪಾಟೀಲ್ ಸಾಹೇಬರು, ಆಮೇಲೆ ವಿನಯ್ ಪಾಟೀಲ್ ಸರ್, ಪೃಥ್ವಿ, ಆಮೇಲೆ ಪವನ ಕತ್ತಿಯವರು ಎಲ್ಲರ ನೇತೃತ್ವದಲ್ಲಿ ಸ್ವಾಭಿಮಾನ ಪ್ಯಾನಲ್ ಮೊನ್ನೆ 28ರಂದು ಜರುಗಿದ ಚುನಾವಣೆಯಲ್ಲಿ 15 ಜನ ನಾವು ಯಶಸ್ವಿಯಾಗಿ ಬಹುಮತದಿಂದ ನಮ್ಮನ್ನು ಆರಿಸಿಕೊಟ್ಟಿದ್ದ ಎಲ್ಲ ಹುಕ್ಕೇರಿ ತಾಲೂಕು ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ ಸಲ್ಲಿಸುತ್ತೇನೆ. ಹಾಗೆ ಇವತ್ತು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಇರುವುದರಿಂದ 15 ಜನ ಎಲ್ಲರೂ ಸೇರಿ ಬಹುಮತದಿಂದ ಅಧ್ಯಕ್ಷರನ್ನು ಮಾವೀರಣ್ಣ ನಿಲಜಿಯವರು ಮಾಡಿದ್ದಾರೆ, ಉಪಾಧ್ಯಕ್ಷರು ನನ್ನ ಮಾಡಿದ್ದಾರೆ. ಅವರಿಗೆ ಹಾಗೂ ಹುಕ್ಕೇರಿ ತಾಲೂಕಿನ ಸದಾ ಹಾಗೂ ಯಮಕಮಡಿ ಮತಕ್ಷೇತ್ರ ಎಲ್ಲರಿಗೂ ನಾವು ಸದಾ ಋಣಿಯಾಗಿರುತ್ತೇವೆ ಎಂದು ತಮ್ಮ ಸೇವೆಯಲ್ಲಿ ಇರುತ್ತೇವೆ ಎಂದು ನಮಸ್ಕರಿಸುತ್ತೇನೆ. ಎಲ್ಲರೂ 15 ಮಂದಿ ಡೈರೆಕ್ಟರ್ ಏನಿದ್ದು ಅವ್ರನ್ನ ಒಮ್ಮತದಿಂದ ಇವರಿಬ್ಬರನ್ನು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆರಿಸಿದ್ದೀವಿ. ಹಾಗೆಯೇ ರಮೇಶಣ್ಣ ಕತ್ತಿಯವರು, ಎ.ಬಿ. ಪಾಟೀಲ್ ಸಾಹೇಬರು, ನಿಖಿಲಣ್ಣ ಕತ್ತಿಯವರು ಇವರ ನೇತೃತ್ವದಲ್ಲಿ ಈ ಮುಂಬರುವಂಥ ದಿನಮಾನಗಳಲ್ಲಿ ಏನು ನಾವು ಹಿಂದೂ ಕೂಡ ಏನು ಹಿಂದ್ಗಡೆ 5 ವರ್ಷ ಕಲ್ಗೋಡು ಪಾಟೀಲ್ರೇನು ಅಧ್ಯಕ್ಷರು, ಅವಾಗ ನಾವು ಹುಕ್ಕೇರಿ ಜನತೆಗೆ ಒಂದು ದೊಡ್ಡ ಸಾವುಕಾರ ದಿವಂಗತ ಉಮೇಶಣ್ಣ ಕತ್ತಿಯವರು ಒಂದಿದ್ದಾಗ ಒಂದು ಮಾತನ್ನು ಕೊಟ್ಟಿದ್ವಿ. ಏನಪ್ಪಾ ಅಂದ್ರೆ ನಿರಂತರ ಜ್ಯೋತಿ ತೋಟಪಟ್ಟಿಗೆ ನಿರಂತರ ಜ್ಯೋತಿ ಕೊಡುವಂಥ ಮಾತನ್ನು ಮಾತಾಡಿದ್ವಿ. ಈಗೂ ಕೂಡ ಅದಕ್ಕೆ ನಾವು ಬದ್ಧವಾಗಿದ್ವಿ. ಈ ಮುಂಬರುವಂಥ ದಿನಮಾನಗಳಲ್ಲಿ ಏನು ತೋಟಪಟ್ಟಿಗೆ 15,000 ಮನೆಗಳೇನು ಅದಾವ ಹುಕ್ಕೇರಿ ತಾಲೂಕದೊಳಗೆ, ಅವು ಸಂಪೂರ್ಣ ನಿರಂತರ ಜ್ಯೋತಿ ಆಗ್ತಾವ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗೇನೆ ಮತ್ತು ಏನಾದ್ರೂ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ಇನ್ನೂ ಏನಾದರೂ ಫೆಸಿಲಿಟಿಗಳನ್ನು ಏನು ಸರ್ಕಾರ ಏನು ಯಾವ್ಯಾವ ಫೆಸಿಲಿಟಿ ಕೊಡ್ತೈತಿ ಆ ಎಲ್ಲ ಫೆಸಿಲಿಟಿಗಳೆಲ್ಲ ನಾವು ಗ್ರಾಹಕರಿಗೆ ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಮತ್ತು ನಮ್ಮ ಗ್ರಾಹಕರಿಗೆ ಇನ್ನೂ ಏನಾದರೂ ನಮ್ಮ ಸಂಘ ವತಿಯಿಂದ ಇನ್ನೂ ಹೆಚ್ಚಿನ ಸಹಾಯ ಬೇಕಾಗಿದ್ರು ಕೂಡ ನಾವು ನಮ್ಮ ಲಿಮಿಟ್ಸ್ ಒಳಗೆ ಏನು ಬರ್ತದೆ ಅದನ್ನೆಲ್ಲ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಬಟ್ 101ಕ್ಕೆ ಈ ಸಲ
15,000 ಮನೆಗಳಿಗೆ ನಿರಂತರ ಜೊತೆ ಮಾಡುವಂಥ ಎಲ್ಲ ಪ್ರಯತ್ನ ಹಾಗೂ ಖಡಾಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಹೇಳುತ್ತಾ, ಹಾಗೆಯೇ ನಮಗೆಲ್ಲ ಗೊತ್ತಿರ್ಬೋದು, ಸಂಘದ ಹಿಂದ್ಗಡೆ ಒಂದು ದೊಡ್ಡ ಗೋಡೌನನ್ನು ಕಟ್ಟಿದ್ವಿ. ಅಲ್ಲಿ ಸುಸಜ್ಜಿತವಾಗಿರುವಂಥ ಈ TC ಮ್ಯಾನುಫ್ಯಾಕ್ಚರಿಂಗ್ ಒಂದು ಹೊಸ ಘಟಕ ಐತು ಆಲ್ರೆಡಿ ನಮ್ಮ ಕಡೆ. ಬಟ್ ಅವು ಹಳಿ ವಸ್ತುಗಳಾಗ್ಯಾವು, ಸಾಮಾನ್ಯವಾಗಿ ಹಳಿ ಆಗ್ಯಾವು. ಅವನ್ನ ಹೊಸ ಮಷಿನ್ಗಳನ್ನು ಖರೀದಿ ಮಾಡಿ ಇನ್ನೂ ಈಗ ಬರೀ 10 ರೆಡಿ ಆಗ್ತದೆ. ಅವನ್ನ ದೂಷಿಗೆ ಒಂದು 20-25 ರೆಡಿ ಆಗುವಂಗ ಮಷಿನರಿ ಮಾಡಬೇಕನ್ನೋ ಒಂದು ಚಿಂತನೆ ಇದೆ. ಅದು ಹಿಂದಿನ ಬೋರ್ಡ್ ಒಳಗೆ ಚಿಂತನೆ ಇತ್ತು, ಬಟ್ ಈಗ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತ ಮಾತನ್ನು ಹೇಳುತ್ತಾ, ಇವತ್ತೇನು ಅರುಣ ಹಾಗೂ ಅಜಿತ್ ಮುನ್ನೋಳಿ ಅವರು ಏನು ಆಯ್ಕೆ ಆಗಿದ್ದಾರೆ, ಅದಕ್ಕೆ ನಮಗೆ ತುಂಬ ಹೃದಯದ ಅಭಿನಂದನೆ ಹೇಳ್ತೀನಿ. ಮತ್ತು ನಮ್ಮ ಸಂಪೂರ್ಣ ಬೆಂಬಲ ಇವ್ರ ಜೊತೆ ಇರುತ್ತೆ. ಅವರು ಯಾವುದೋ ಒಂದು ಕೆಲಸ ಮಾಡಲಿ, ನಮ್ಮ ಬೆಂಬಲ ಅವ್ರಿಗೆ ಇರುತ್ತೆ ಅಂತ. ತಮ್ಮ ಆಡಳಿತಾವಧಿಯಲ್ಲಿ ಮೊದಲಿಗೆ ನಿರಂತರ ಜೊತೆಗೆ ಆದ್ಯತೆಯನ್ನು ಕೊಡ್ತಾ ಇದ್ರಿ ಸರ್? ಮೊದಲೇ ನಿರಂತರ ಜೊತೆಗೆ ಆದ್ಯತೆಯನ್ನು ಕೊಡ್ತೀವಿ. ಯಾಕಂದ್ರೆ ಹಿಂದಿನ ಸಲ ನಾವೇನು ಯಲಗೋಡ ಪಟ್ಟಣ ಅಧ್ಯಕ್ಷರು ಅವಾಗ ಇಂದನೂ ಈ ಮಾತನ್ನು ಹೇಳ್ಕೊಂಡು ಬರತ್ತೀವಿ. ಈ ಸಲ ಹೊಡೆದನ್ನು ಮಾಡೇ ತೋರಿಸ್ತೇವೆ ಅಂತ ಗೌಡ್ರ ನೀವತ್ತು